ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ಪೂರ್ವ ಪರೀಕ್ಷೆ ಅಂದರೆ ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು 4 ಕೂಡ ಹಾಕಿದ್ದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ನೊಂದು ಸಾರಿ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಂಗ್ಲೀಷು, ಮ್ಯಾಥ್ಸು ಮತ್ತು EVS ಅವುಗಳನ್ನು ಕೂಡ ಬೇಗನೆ ಲೈನಪ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡುವ. ಸೊ ಫಸ್ಟ್ ಒನ್ ಇತ್ತು, ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಅಂತ ಇದೆ. ಸೊ ಹೋರಾಡು ಕನ್ನಡದ ಕಂದ ಕನ್ನಡಕ್ಕೆ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಂತ ಬರಿಬೇಕು. ಸೆಕೆಂಡ್ ಒನ್, ಕಲಿಸುತ್ತದೆ ವಿನಯವನ್ನು ವಿದ್ಯೆ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ವಿದ್ಯೆ ವಿನಯವನ್ನು ಕಲಿಸ್ತದೆ ಅಂತಕ್ಕಂಥ ವಾಕ್ಯವನ್ನು ನೀವು ಕರೆಕ್ಟಾಗಿ ಬರಿಬೇಕಾಗಿತ್ತು. ಪ್ರಶ್ನೆ 2, ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಅಂತ ಕೇಳಿದ್ದಾರೆ. ಸೊ ಮಳೆ ಸುರಿದಿದ್ದರಿಂದ ಕೆರೆ ಹಳ್ಳ ತುಂಬಿ ಹರಿಯಿತು ಅಂತಕ್ಕಂಥ ಬರೆದ್ರೆ ಸಾಕು. ಪ್ರಶ್ನೆ 3, ಮಳೆ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಎಸ್, ಮಳೆ ಬರದಿದ್ದರೆ ನದಿಗಳು, ಕೆರೆಗಳು ಮತ್ತು ಬಾವಿಗಳು ಒಣಗಿ ಹೋಗುತ್ತವೆ. ಬೆಳೆಗಳು ಸರಿಯಾಗಿ ಬೆಳೆಯದೆ ರೈತರಿಗೆ ನಷ್ಟವಾಗುತ್ತದೆ. ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ನೀರು, ಆಹಾರ ಸಿಗುವುದು ಕಷ್ಟವಾಗುತ್ತದೆ. ಪರಿಸರದಲ್ಲಿ ಬರಗಾಲ ಉಂಟಾಗಿ ಜನರ ಜೀವನ ಕಷ್ಟಕರವಾಗಿ ನಡೀತದೆ ಅಂತಕ್ಕಂಥ ಒಂದು ವಿಚಾರಗಳನ್ನು ಬರಿಬೋದಿತ್ತು. ಪ್ರಶ್ನೆ 4, ಕೊಟ್ಟಿರೋ ಅಕ್ಷರಗಳನ್ನು ಬಳಸಿ ಪಕ್ಷಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಕಾಗೆ ಇದೆ, ಹದ್ದು, ನವಿಲು, ಗಿಳಿ, ಕೋಗಿಲೆ. ಸೊ ಏನು ಮಾಡಿದ್ದೀವಿ ಅಂತಂದರೆ ಪಕ್ಷಿಗಳನ್ನು ಹೆಸರುಗಳನ್ನು ಹಾಕಿದ್ದಾವೆ. ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇಟ್ಸ್ ಅ ವೆರಿ ಈಸಿ ಇದೆ. ಸೊ ಅದ್ರ ಬಗ್ಗೆ ಏನು ಕಷ್ಟ ಇಲ್ಲ. ಸೊ ಇದಿರ್ತಕ್ಕಂಥದ್ದು ಕಾಗೆ, ಇದು ನವಿಲು, ಕೋಗಿಲೆ, ಹದ್ದು. ಎಸ್. ಪ್ರಶ್ನೆ 5, ಸೂಕ್ತವಾದ ಲೇಖನ ಚಿಹ್ನೆಯನ್ನು ಬರೀರಿ ಅಂತ ಕೇಳಿದರೆ ಅಲ್ಲಲ್ಲ ಅದು ಹೀರೆಕಾಯಿ ಅಂತ ಇದೆ. ಓಕೆನಾ. ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ನಾವು ಕೇಳಿತ್ತು. ಇನ್ನು ನಿಧಾನವಾಗಿ ಬನ್ನಿ ಮುಳ್ಳುಗಳು ಇರಬಹುದು ಅಂತ ಇದೆ. ಇಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಕೆಯನ್ನು ಮಾಡಬೇಕು. ಓಕೆ. ಸೊ ಲಾಸ್ಟಿಗೆ ಇಲ್ಲಿ ಪೂರ್ಣ ವಿರಾಮ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಪೂರ್ಣ ವಿರಾಮ ಇಲ್ಲ, ಪೂರ್ಣ ವಿರಾಮವನ್ನು ಕೊಡಬೇಕಿತ್ತು. ಪ್ರಶ್ನೆ 6, ಕೆಳಗಿನ ಚಿತ್ರ ಗಮನಿಸಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಕೇಳಿದರೆ ಪುಸ್ತಕದ ಚಿತ್ರಣ ಇದೆ. ಚಿತ್ರದಲ್ಲಿ ಆಕಾಶದಲ್ಲಿ ಕಪ್ಪು ಮೋಡಗಳು ಕಾಣಿಸ್ತಾ ಇವೆ. ಮೋಡಗಳಿಂದ ಮಳೆಯ ಹನಿಗಳು ಭೂಮಿಗೆ ಸುರಿಯುತ್ತಿವೆ. ಮಳೆಯಿಂದ ಮರಗಳು ಮತ್ತು ಗಿಡಗಳು ಹಸಿರಾಗಿ ಕಾಣ್ತವೆ. ಮಳೆ ಬರುವಾಗ ಜನರು ಛತ್ರಿ ಹಿಡಿದು ಸಂಚಾರವನ್ನು ಮಾಡ್ತಾರೆ. ಈ ದೃಶ್ಯ ಪ್ರಕೃತಿಯ ಸೌಂದರ್ಯವನ್ನು ತೋರಿಸ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಪ್ರಶ್ನೆ 7ಕ್ಕೆ ಬರ್ತೀನಿ. ಕೆಳಗಿನ ಪದಗಳ ಅರ್ಥಗಳನ್ನು ಕೇಳಿದ್ದಾರೆ. ಎಸ್, 2 ಪದ ಇತ್ತು, ಕಡಲು ಮತ್ತು ಬೆಳಗು ಅಂತ ಇದೆ. ಸೊ ಕಡಲು ಅಂತಕ್ಕಂಥ ಪದಕ್ಕಿರ್ತಕ್ಕಂಥ ಸರಿಯಾದ ಒಂದು ಅರ್ಥ ಕೊಡ್ತಕ್ಕಂಥ ಪದ ಸಮುದ್ರ. ಇನ್ನು ಬೆಳಗು ಅಂತಂದರೆ ಪ್ರಕಾಶಿಸು ಅಂತ ಆಗ್ತದೆ. ಇನ್ನು ಕೊಟ್ಟ ಚಿತ್ರ ಆಧರಿಸಿ ಊಹಿಸಿಕೊಂಡು ಒಂದು ಚಿಕ್ಕ ಕಥೆಯನ್ನು ರಚನೆ ಮಾಡಿ ಅಂತ ಕೇಳಿದರೆ ಇದು ನಿಮಗೆಲ್ಲ ಫೇವ್ರೇಟ್ ಆಗಿರ್ತಕ್ಕಂಥ ಚಿತ್ರಕಥೆ ಇದೆ. ಸೊ ಏನಪ್ಪ ಅಂದರೆ, ಒಂದು ಬೇಸಿಗೆ ದಿನದಲ್ಲಿ ಒಂದು ಕಾಗೆಗೆ ತುಂಬ ದಾಹವಾಯಿತು. ಅದು ನೀರಿಗಾಗಿ ಎಲ್ಲೆಡೆ ಹುಡುಕಿತು. ಕೊನೆಗೆ ಒಂದು ಮನೆಯ ಮುಂದೆ ಒಂದು ಮಡಕೆ ಕಂಡಿತು. ಕಾಗೆ ಮಡಿಕೆಯೊಳಗೆ ನೋಡಿದಾಗ ಅದರಲ್ಲಿ ಸ್ವಲ್ಪ ನೀರು ಇತ್ತು. ಆದರೆ ನೀರು ತುಂಬ ಕೆಳಗಿದ್ದ ಕಾರಣ ಕಾಗೆಯ ಕೊಕ್ಕಿಗೆ ತಲುಪಲಿಲ್ಲ. ಕಾಗೆ ಒಂದು ಉಪಾಯ ಯೋಚಿಸಿತು. ಹತ್ತಿರದಲ್ಲಿದ್ದ ಸಣ್ಣ ಸಣ್ಣ ಕಲ್ಲುಗಳನ್ನು ಒಂದೊಂದಾಗಿ ತಂದು ಮಡಕೆಯೊಳಗೆ ಹಾಕತೊಡಗಿತು. ಕಲ್ಲುಗಳು ಹೆಚ್ಚಾಗುತ್ತಿದ್ದಂತೆ ಮಡಕೆಯಲ್ಲಿದ್ದ ನೀರು ಮೇಲಕ್ಕೆ ಬರತೊಡಗಿತು. ಸ್ವಲ್ಪ ಸಮಯದ ನಂತರ ನೀರು ಕಾಗೆ ಕೊಕ್ಕಿಗೆ ತಲುಪಿತು. ಕಾಗೆ ಸಂತೋಷದಿಂದ ನೀರು ಕುಡಿದು ತನ್ನ ದಾಹವನ್ನು ತೀರಿಸಿಕೊಂಡಿತು ಅನ್ನೋದನ್ನು ಬರಿಬೇಕಾಗಿತ್ತು. ಓಕೆ. ಇದರಿಂದ ನೀತಿ ಏನು ಹೇಳ್ತದಪ್ಪ ಅಂತಂದರೆ, ಬುದ್ಧಿವಂತಿಕೆ ಮತ್ತು ಪ್ರಯತ್ನದಿಂದ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಅಂತಕ್ಕಂಥ ನೀತಿ ಏನಾಗ್ತದಪ್ಪ ಅಂದ್ರೆ ಆ ಒಂದು ನೀರಡಿಸಿದ ಕಾಗೆಯಿಂದ ಬರ್ತದೆ. ಪ್ರಶ್ನೆ 9, ನೀನು ಉದ್ಯಾನವನದಲ್ಲಿ ಗಮನಿಸಿದ ಸೂಚನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಉದ್ಯಾನವನದಲ್ಲಿ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಶಾಂತತೆ ಕಾಪಾಡಿ, ಗಿಡದ ಎಲೆ ಹೂಗಳನ್ನು ಕೀಳಬೇಡಿ, ಗಿಡ ಮರಿಗಳಿಗೂ ನಿಮ್ಮಂತೆ ಜೀವವಿದೆ ಅಂತಕ್ಕಂಥ ಅಂಶವನ್ನು ಸೂಚನಾ ಫಲಕಗಳನ್ನು ಸೂಚನೆಗಳನ್ನು ನಾವು ನೋಡ್ತೀವಿ. ಸೊ ಲಾಸ್ಟ್ ಇತ್ತು, ಚಿತ್ರ ಆಧರಿಸಿ ಸರಳವಾದ ಕಥೆಯನ್ನು ರಚಿಸಬೇಕಾಗಿತ್ತು. ಇದು ಕೂಡ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಚಿತ್ರ. ಸೊ ಕಥೆ ಇತ್ತು, ಒಂದು ಕಾಡಿನಲ್ಲಿ ಸಿಂಹ ಮತ್ತು ಆನೆ ವಾಸಿಸ್ತಾ ಇದ್ದವು. ಸಿಂಹ ತನ್ನ ಬಲದ ಬಗ್ಗೆ ತುಂಬ ಹೆಮ್ಮೆ ಪಡ್ತಾ ಇತ್ತು. ಒಂದು ದಿನ ಅದು ಆನೆಯ ಬಳಿ ಬಂದು, ನಾನೇ ಕಾಡಿನ ಅತ್ಯಂತ ಬಲಶಾಲಿ ಎಂದು ಹೇಳುತ್ತಾ ಆನೆ ನಗುತ್ತಾ, ಬಲ ಮಾತ್ರ ಸಾಕಾಗೋದಿಲ್ಲ, ಬುದ್ಧಿ ಬೇಕು ಅಂತ ಹೇಳಿತು. ಸಿಂಹ ಅದನ್ನು ಒಪ್ಪಲಿಲ್ಲ. ಕೆಲವು ದಿನಗಳ ನಂತರ ಕಾಡಿನಲ್ಲಿ ದೊಡ್ಡ ಮರವೊಂದು ದಾರಿಯ ಮೇಲೆ ಬಿದ್ದಿತು. ಸಿಂಹ ಅದನ್ನು ಸರಿಸಲು ಪ್ರಯತ್ನಿಸಿತು, ಆದರೆ ಸಾಧ್ಯವಾಗಲಿಲ್ಲ. ಆಗ ಆನೆ ತನ್ನ ಶಕ್ತಿಯಿಂದ ಮರವನ್ನು ತಳಿಸಿ ದಾರಿ ತೆರವುಗೊಳಿಸಿತು. ಇದನ್ನು ಕಂಡ ಸಿಂಹಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಅದು ಆನೆಯ ಬಳಿ ಕ್ಷಮೆ ಕೇಳಿತು. ಇದರಿಂದ ಆ ದಿನದಿಂದ ಇಬ್ಬರು
ಒಳ್ಳೆಯ ಸ್ನೇಹಿತರಾಗಿ ಜೀವಿಸಿದರು. ಸೊ ನೀತಿ ಹೆಮ್ಮೆ ಒಳ್ಳೆಯದಲ್ಲ, ಪ್ರತಿಯೊಬ್ಬರಲ್ಲೂ ವಿಶೇಷವಾದಿ ಶಕ್ತಿ ಇರ್ತದೆ ಅಂತಕ್ಕಂಥದ್ದೇ ಈ ಒಂದು ಕತೆ ಹೇಳ್ತದೆ. ಸೊ ನೀವು ಊಹಿಸಿಕೊಂಡು ನೀವೊಂದು ಮೌಲ್ಯಾಧಾರಿತ ಕಥೆಯನ್ನು ಬರೆದ್ರೆ ಸಾಕು. ಇಷ್ಟು 5th ಸ್ಟ್ಯಾಂಡರ್ಡ್ ಕನ್ನಡದಲ್ಲಿ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಸೊ ಬೇರೆ ವಿಷಯಗಳು ಕೂಡ ಲೈನ್ ಅಪ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.